ಗೋಕುಲ್ರಾಜ್ ಮಾತಾಡ್ತಾ ಇದ್ದೀವಿ. ಪಿಕ್ಚರು ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ವೆರಿ ಗುಡ್ ಪಿಕ್ಚರ್. 10ನೇ ತಾರೀಕು ಬರಬೇಕಾಗಿತ್ತು. ಪಿಕ್ಚರ್ ತೊಂದರೆ ಆಗಿ 17ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೂಪರ್ ಕಂಟೆಂಟ್ ಇದೆ ಪಿಕ್ಚರಲ್ಲಿ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ನಿರ್ದೇಶಕರು, ಒಳ್ಳೆ ಪ್ರೊಡ್ಯೂಸರ್ಗಳು, ಎಲ್ಲ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ಪಿಕ್ಚರ್ ಕಂಟೆಂಟ್ ಸೂಪರ್ ಆಗಿದೆ. ದಯವಿಟ್ಟು ತಾವೆಲ್ಲ ಜನ ಬಂದು ನೋಡಬೇಕು ಅಂತ ನನ್ನ ವಿನಂತಿ. ನಮ್ಮ ಗೋಕುಲ್ ಫಿಲ್ಮ್ಸಿಂದ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಬಹಳ ಸಂತೋಷ ಆಗ್ತಾ ಇದೆ. ತುಂಬ ದೊಡ್ಡ ಮಟ್ಟಕ್ಕೆ ಒಂದು 200 ಚಿತ್ರಮಂದಿರದಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಫಿಲಮ್ ಆಗುತ್ತೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಸಂತೋಷ ಆಗ್ತಾ ಇದೆ. ಅಣ್ಣ, ಪ್ರಶ್ನೆಗಳು ಅಣ್ಣನಿಗೆ ಏನಾದ್ರು ಇದ್ರೆ ನಮ್ಮ ಕಡೆಯಿಂದ. ಮುಂದೆ ನಮ್ಮ ಚಕ್ರವರ್ತಿ ಚಂದ್ರಚೂಡ್ ಅವರು ಎಲ್ರಿಗೂ ನಮಸ್ಕಾರ. ಇದು ಆಕ್ಚುಲಿ ಸಂತೋಷದ ಪ್ರೆಸ್ ಮೀಟು. ತುಂಬಾ ಕಷ್ಟಗಳನ್ನ ದಾಟಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ಹತ್ರ ಬಂದಿದ್ದೀವಿ. ಕುಮಾರ್ ಅವರಿಗೆ ಸ್ವಾಗತ, ನಿರ್ಮಾಪಕರಿಗೆ. ಎರಡು ವಿಷಯ ತುಂಬಾ ಮುಖ್ಯವಾಗಿ ನಿಮ್ಮ ಹತ್ರ ಹಂಚ್ಕೋಬೇಕು, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಬರೋಣ. ಬಹುಶಃ ಈ ಸಂಜು ವೆಡ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ. ಈ ಮಗು 10 ತಿಂಗಳಾದ್ರೂ ಹುಟ್ಟಲ್ಲ. ಕೆಲವು ಮಕ್ಕಳು ಅರ್ಜೆಂಟ್ ಹುಡ್ತವೆ 7 ತಿಂಗಳಿಗೆ, ಕೆಲವು ಮಕ್ಕಳು 9 ತಿಂಗಳು ದಾಟಿ 10 ತಿಂಗಳಾಗಿ ಹೆರಿಗೆ ಮಾಡಿಸೋ ಹೊತ್ತಿಗೆ ಸುಸ್ತಾಗುತ್ತೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನನಗೊಂದು ನೆನಪಿದೆ, ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನಾಗಪ್ಪ, ಕಂಗ್ರ್ಯಾಚುಲೇಷನ್ಸ್. ಸಂಜು ವೆಡ್ಸ್ ಗೀತಾ 1 2 ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿಗೆ. ಈ ಪರವಾಗಿಲ್ಲ 6 ಗಂಟೆಗೆ ಡಿಸೈಡ್ ಮಾಡಿದ್ವಿ. ಅಷ್ಟು 12 ವರ್ಷಗಳ ಹಿಂದೆ ರಾತ್ರಿ 2 ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಇವತ್ತು ಪರವಾಗಿಲ್ಲ, ಒಂದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲಿಸ್ಟ್ ಬಿಟ್ಟು ಮಾಡ್ತಾ ಇದ್ವಿ. ಸೊ ನಾವು ಕೂಡ ತುಂಬಾ ಮಾಡರ್ನ್ ಆಗಿದ್ದೀವಿ ಸಂಜು ವೆಡ್ಸ್ ಗೀತಾ ವಿಚಾರದಲ್ಲಿ. ಕೋರ್ಟು ಮತ್ತೊಂದು ವಿಚಾರನ ಕುಮಾರ್ ಅನ್ನೋರು ಹೇಳ್ತಾರೆ. ತುಂಬಾ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು, ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು. ಅದನ್ನ ಈ ಸಂಜು ವೆಡ್ಸ್ ಗೀತಾ 2 ವೇದಿಕೆಯನ್ನು ಬಳಸಬೇಕು. ಬುಕ್ ಮೈ ಶೋಗೊಂದು ನಾನಾ ರೀತಿಗಳಿದೆ. ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ. ರಿವ್ಯೂಸ್ಗಳನ್ನು ಲಾಕ್ ಮಾಡೋಕ್ಕೆ ವಿಷಯಗಳಿದೆ. ನಾನು ನಾಗಪ್ಪ ಒಂದು ಟ್ರಾವೆಲ್ ಮಾಡಿದ್ವಿ ಪಿಕ್ಚರ್, ಹಿಂದಿನ ಪಿಕ್ಚರು. ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ. ಕೆಲವು ರಿವ್ಯೂಗಳು ಬರೆದವ್ರದ್ದು ಸ್ನೇಹಿತರು ಬರೆದಿರ್ತಾರೆ, ಮೇಲೆ ಬರಲ್ಲ. ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದರು. ಏನಂದರೆ, ಸಾವಿರಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು, ವಾರಗಟ್ಟಲೆ ಹೌಸ್ಫುಲ್ ಮಾಡ್ಸೋಕೆ ನೋಡೋದು, ಮತ್ತೊಂದು ಮಾಡೋದು. ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟ್ಟಪ್ಪ ಒಳ್ಳೆ ಮಾತು ಹೇಳಿದ್ರು. ಕುಮಾರಣ್ಣನ ಅದಕ್ಕೆ ಅನುಮೋದಿಸಿದ್ರು. ನಾಗಶೇಖರ್ ಅವರು ಮೊದಲಿಂದನೂ ಕ್ರಾಂತಿಕಾರಿ. ನಾವು ತುಂಬ ಆರ್ಗ್ಯಾನಿಕ್ ಆಗಿ ಹೋಗೋಣ, ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗ್ಲಿ. ಸುಮಾರು ಸಿನಿಮಾಗಳು ಒಂದು ವಾರ ಆದಮೇಲೆ ಜನರನ್ನು ತಲುಪಿ ಮೇಲ್ಕೆತ್ತಿದ್ದಾವೆ. 100 ದಿನ 200 ದಿನ ದಾಟಿದ್ದಾವೆ. ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ, ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ, ಕಲಾವಿದರಿಗೆ ತುಂಬ ವಿಚಾರಗಳನ್ನು ತಂದುಕೊಟ್ಟಿದೆ. ಅದೇನು ಆರ್ಗ್ಯಾನಿಕ್ ಆಗಿ ಆಗಬೇಕು, ಸಹಜವಾಗಿ ಆಗಬೇಕು, ಅದೇ ಆಗಬೇಕು. ಈ ಟಿಕೆಟ್ ಹರಿಸುವ, ಒಂದು ಕೃತಕವಾದಂಥ ಪ್ರಚಾರ ಮಾಡುವ, ಬೇರೆ ಯಾವ ಥರದನ್ನು ನಾವು ಮಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿದ್ವಿ. ನೀವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕು. ಯಾಕೆಂದರೆ ಈ ಥರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದರೆ, ಛಲವಾದಿ ಕುಮಾರ್ ಅವರಿಗಿಂತ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ. ಅವರು ಹೆಸರಲ್ಲೂ ಛಲವಾದಿ, ಕ್ಯಾರೆಕ್ಟರಲ್ಲೂ ಛಲವಾದಿ. ಆಮೇಲೆ ನಾಗಪ್ಪ ಕ್ಯಾರೆಕ್ಟರಲ್ಲೂ ನಾಗದೇವ್ರೆ, ಹೆಸರಲ್ಲೂ ನಾಗದೇವ್ರೆ. ಹಂಗಿರುವಾಗ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು, ನಮ್ಮ ಪ್ರೀತಿಯ ಕಿಟ್ಟಪ್ಪ, ಕ್ಯಾರೆಕ್ಟರಲ್ಲಿ ಏನು ಕೃಷ್ಣ ಇಲ್ಲ, ರಾಮಚಂದ್ರನೇ, ಅಂದರೆ ಸಿನಿಮಾದಲ್ಲಿ ಮಾತ್ರ ಆಗಿರ್ತಾರೆ. ಅದಿರುವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು, ಮಂಡ್ಯ ಕಿಟ್ಟಿಯವರೆಲ್ಲ ಸೇರಿಕೊಂಡು ಈ ಥರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿ ಹೋಗ್ತೀವಿ. ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ, ಬೇರೆಯವ್ರ ಥರ ಯಾವುದೇ ಕುತಂತ್ರಗಳನ್ನು ಮಾಡಲ್ಲ. ಕೆಲವರು ಮಾಡ್ತಾರೆ. ಇದನ್ನ ಯಾವುದು ಹುನ್ನಾರಗಳನ್ನು ಮಾಡೋದಕ್ಕೆ ಪಬ್ಲಿಸಿಟಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು. ಶಿಡ್ಲಘಟ್ಟದ ಕಥೆಗೆ ಶಿಡ್ಲಘಟ್ಟದ ಥಿಯೇಟರ್ ಸಿಗಬೇಕು. ನಾಗಶೇಖರ್ ಅವರು ಹುಟ್ಟಿದವರಲ್ಲಿ, ಛಲವಾದಿ ಕುಮಾರ್ ಹುಟ್ಟಿದವರಲ್ಲಿ ಥಿಯೇಟರ್ ಸಿಗಬೇಕು ಅಂದರೆ ಗೋಕುಲ್ ರಾಜ್ ಅವರಿಗೆ, ಅವರು ಸೀನಿಯರ್ ಮೋಸ್ಟ್, ಅವ್ರಿಗೆ ಆಗಿರುವಷ್ಟು ಅನುಭವ ನಮ್ಗೆ ಇನ್ನೂ ವಯಸ್ಸಾಗಿಲ್ಲ. ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ. ಅಂದರೆ ಇದು ಏನೇನೆಲ್ಲ ತಗೊಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು.
ಈ ಎರಡು ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂತ ಒಂದು ಮನಸ್ಥಿತಿ ಇರೋನಿಗೆ ಏನು ಅನ್ಸೋದು ಅಂತಂದ್ರೆ, ಈ ಎರಡು ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ. ಈಗ ಬರ್ತಾ ಇರೋ ರಿಯಾಕ್ಷನ್ ಗೆದ್ದಿದ್ದೀವಿ. ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ಬರ್ತಾ ಇದೆ, ಬೇರೆ ಬೇರೆ ಭಾಷೆಗಳ ರೈಟ್ಸ್ಗೆ ಏನೇನು ಮಾಡ್ಬೋದು, ಏನು ಮಾಡೋದು. ಇದುವರೆಗೂ ಅದು ಕೈ ಹಾಕಿರಲಿಲ್ಲ. ಯಾಕೆಂದ್ರೆ ನೀವೀಗ ನೋಡ್ತಾ ಇದ್ರಿ, ಕುಮಾರಣ್ಣ ಅವ್ರು ಕುತ್ಕೊಂಡು, ನಾವು ಕುಮಾರಣ್ಣ ಅಂತ ಕರಿತೀವಿ, ಈಗಲೂ ಅಗ್ರಿಮೆಂಟಿಕ್ಸ್ ಏನಾಗ್ತಾ ಇದ್ರು, ನಾಳೆ ರಿಲೀಸ್ ಇದೆ, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಯಾಕೆ ಈ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ, ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡಕ್ಕಂತಾನೆ ಸುಪಾರಿ ಕಿಲ್ಲರ್ಗಳಿರ್ತಾರೆ. ಕೆಲವು ಸಿನಿಮಾ ಆಫೀಸ್ಗಳು ಹೇಗೆ ಮೇಂಟೈನ್ ಆಗುತ್ತೆ, ಹೇಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂತಂದ್ರೆ, ಒಬ್ರು ಸಿನಿಮಾ ಒಬ್ರು ಗೆಲ್ಸಕ್ಕೆ ಹೋರಾಟ ಮಾಡುವಂತ ಒಂದು ದಾರಿ ಇದೆ. ಇವತ್ತು ಕನ್ನಡ ಚಿತ್ರರಂಗ ಅಂತ ದೊಡ್ಡ ದೊಡ್ಡ ಹೃದಯಗಳಿದ್ದಾವೆ, ಅವಕ್ಕೆ ನಮಸ್ಕಾರ. ಇನ್ನು ಕೆಲವು ಕಚೇರಿಗಳು ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಅವು ಓಪನ್ ಆಗ್ತವೆ, ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಇವ್ರನ್ನ ಸುಪಾರಿ ಕಿಲ್ಲರ್ಗಳು ಅಂತ ಕರಿತೀನಿ. ಯಾಕೆ ಅಂದ್ರೆ, ಆ ಸಿನಿಮಾ ಸೋಲ್ಸಕ್ಕಂತ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿ ಗೆದ್ದು ಬಿಡೋರೇನು ಅವರು. ಈ ಸುಪಾರಿ ಕಿಲ್ಲರ್ಗಳು ಏನ್ ಮಾಡಿದ್ರು ಅಂತಂದ್ರೆ, ನಾಳೆ 17ನೇ ತಾರೀಕು, ನಾಳೆ ಇವತ್ತು ಕೂತಿರೋದು ರಾತ್ರಿ 16ನೇ ತಾರೀಕು ರಾತ್ರಿ, ಈ ಕಾಲಮಾನದಲ್ಲಿ ನಾಳೆ 10 ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ. 200ಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ನಮಗೆ ಬರ್ತಾ ಇರ್ತಾ ದೂರವಾಣಿ ಕರೆಗಳು ಹೆಂಗಿದೆ ಅಂದ್ರೆ, ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ. ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಒಂದು ಪ್ರವಾಹದ ಮಳೆಯಂತ ಜಲಾವೃತವಾದಂತ ಸಿನಿಮಾ. ಇದನ್ನ ತಡೆಯೋದಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ಗಳ ಕೈಲಿ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಒಳ್ಳೆ ಕಲಾಕೃತಿನ, ಒಳ್ಳೆದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ 100 ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ. ಸಿನಿಮಾ ನೋಡಿದ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆ ನಡೆಯುತ್ತೆ. ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಸಿದಾವೆ. ಈ ಸಿನಿಮಾ ಚೆನ್ನಾಗಾಗಬೇಕು ಅಂತ ಹೇಳಿದಾವೆ. ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ. ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ, ಕುಮಾರಣ್ಣ ಅವ್ರ ಕೆಲಸ ಇದೆ, ಡೈರೆಕ್ಟರ್ ಕೆಲಸ ಇದೆ. ಶಿಡ್ಲಘಟ್ಟ ಇರ್ಬೋದು, ತಾಲೂಕು ಪ್ರಾಂತ್ಯ ಇರ್ಬೋದು, ದೇಸಿ ಕಲೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಥಿಯೇಟರ್ಗಳು ಸಿಗ್ತಾ ಇದೆ. ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು, ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ ಅಂತಾರಲ್ಲ, ಆತರ ಅವ್ರು ಇವತ್ತಿಂದ ಒಂದ್ ಲೆಕ್ಕ ಬಂದಿದೆ. ನಿನ್ನೆಯಿಂದ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ, ನಾನು ಒಂದ್ ಮಾತು ಹೇಳಕ್ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಕ್ಯೂಬ್ ಅಪ್ಲೋಡ್ ಎಲ್ಲ ನಿಮ್ಗೆ ಟೆಕ್ನಿಕಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಅಪ್ಲೋಡ್ ಮಾಡೋ ಒಂದು ವಿಡಿಯೋ ತೆಗೆದ್ವಿ, ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ. ಯಾಕಂದ್ರೆ ಈಗಲೇ ಕೊಡಬಾರ್ದು ಅಂತ. ಯಾಕಂದ್ರೆ ಸಂಜು ಬೆಟ್ಸ್ ಗೀತಾನ ಹೇಳಿದ್ನಲ್ಲ, 10 ತಿಂಗಳಾದ್ರೂ ಮಗು ಹುಟ್ಟೋದಿಲ್ಲ ಅಂತ. ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು? ಅವ್ರು ತಮಿಳ್ನವರು. ನಾ ಇಂದ ಪಣ ಸೂಪರ್ ಇಟ್ಟು ನಾ ಇಂದ ಪಡೋನ ಅಪ್ಲೋಡ್ ಮಾಡೋನು, ಆ ಟೆಕ್ನಿಷಿಯನ್, ಅಲ್ಲಿ ಹೋಗಿರೋ ತಂಡ. ಸೊ ನನಗನ್ಸುತ್ತೆ, ಈ ಆಪರೇಟರ್ಗಳು ಇರ್ತಾರಲ್ಲ, ಥಿಯೇಟರ್ ಆಪರೇಟರ್, ಅಣ್ಣವ್ರ ಕಾಲದಿಂದನೂ ಅವರಷ್ಟು ಜಡ್ಜ್ಮೆಂಟ್ ಯಾರು ಇರಲ್ಲ, ಅವರಷ್ಟು ಸಿನಿಮಾ ಗೊತ್ತಿರಲ್ಲ, ಅವ್ರಿಗೆ ಎಲ್ಲಿ ಏನೇನು ಮಾಡಬೇಕು ಅಂತ. ಆ ಕಾಲದಲ್ಲಿ ಅವರೇ ಎಡಿಟ್ ಮಾಡ್ಬಿಡೋರು, ಡೈರೆಕ್ಟರ್ಗಿಂತ ಚೆನ್ನಾಗಿ ಎಡಿಟ್ ಮಾಡಿ ಸಿನಿಮಾ ಬಿಡೋರು. ಸೊ ಆ ಥರದವ್ರದ್ದೆಲ್ಲ ಆಶೀರ್ವಾದ ಈ ಸಿನಿಮಾಗೆ ಬರ್ತಾ ಇದೆ ಅಂದ್ರೆ, ಅದು ಕೂಡ ಒಬ್ಬ ಟೆಕ್ನಿಷಿಯನ್ ಆಪರೇಟರ್ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು, ಏನ್ ಮಾಡಬೇಕು, ಇದು ಇಲ್ಲಿ ಲ್ಯಾಗ್ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು ಅಂತ. ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ, ಓನ್ಲಿ ಟ್ಯಾಗ್ ಇರೋದಿಲ್ಲ. ಸೊ ನಾಳೆ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ ಜನವರಿ 17ನೇ ತಾರೀಕು. ಈಗ ಒಂದು ಟ್ರೆಂಡ್ ಇದೆ, ಗುರುವಾರನೇ ಬಿಡೋದು, ಬುಧವಾರನೇ ಬಿಡೋದು, ಮಂಗಳವಾರನೇ ಬಿಡೋದು. ಅವ್ರವ್ರ ಸಿನಿಮಾ ಇಷ್ಟ, ಅವ್ರು ಯಾವ ವಾರ ಬೇಕಾದ್ರೂ ಬಂದ್ಬಿಡ್ತಾರೆ. ಆದ್ರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ. ಒಬ್ಬ ನಿರ್ದೇಶಕನಿಗೆ, ಒಂದು ಸಿನಿಮಾ ತಂಡಕ್ಕೆ, ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವ್ರ ಸಿನಿಮಾ ರಿಲೀಸ್ ಆದ ದಿನ. ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಸುಪಾರಿ ಕಿಲ್ಲರ್ಗಳಿಗೆ ನಿಮಗೆ ನಾಳೆಯಿಂದ ಕೆಲಸ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ. ಬಿ ಸ್ಟ್ರಾಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಂಡರ್ಫುಲ್. ಏನಂದ್ರೆ, ಇಷ್ಟು ಒಂದು ಪ್ರೆಷರ್ಗೆ ನಮ್ಮನ್ನ ತಳ್ಳಿದ ಆ ಕೈಗಳಿಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ವಿ ಆರ್ ಮೋರ್ ಸ್ಟ್ರಾಂಗರ್. ಯಾವತ್ತೂ ಯಾವುದಕ್ಕೂ ಎದುರೋ ಜನನೇ ಅಲ್ಲ. ರೋಡಲ್ಲಿ ಹೇಳ್ತಾರೆ, ಇಲ್ಲ ಫೈನಾನ್ಸ್ ಕ್ಲಿಯರ್ ಆಗಿಲ್ಲ, ಗೊತ್ತಾ ನಿಮ್ಗೆ? ಕಿವಿಗಳಿಗೆ ಊದ್ತಾರೆ, ಇಲ್ಲ ಸಿನಿಮಾ ಬರೋದಿಲ್ಲ. ಯಾಕೆ? ನಿಮ್ಮ ಮನೆಯವರಿಗೆ ನಾನು ದುಡ್ಡು ತಂದು ಕೊಟ್ಟಿದ್ರ ನಮಗೆ? ನಮ್ಮ ಪ್ರೊಡ್ಯೂಸರ್ ಮನೆ ದುಡ್ಡು, ನಮ್ಮ ಶ್ರಮ, ನಮ್ಮ ಕತೆ, ಚಿತ್ರಕಥೆ, ಸಂಭಾಷಣೆ, ನನ್ನ ಟೀಮಿನ ಶ್ರಮ ಇದು. ಯಾರ ಮನೆಯಿಂದ ಏನು ಓದ್ಕೊ ಬಂದಿಲ್ಲ. ಸೊ ಹಾಗಾಗಿ
ಯಾರಿಗೂ ಇದ್ರ ಅಗತ್ಯ ಇಲ್ಲ. ಸಿನಿಮಾ ಚೆನ್ನಾಗಿದ್ರೆ ನನ್ನ ಪ್ರೇಕ್ಷಕನ ನಮ್ಮನ್ನ ಒಪ್ತಾನೆ. ಸಿನಿಮಾ ಚೆನ್ನಾಗಿಲ್ಲ ಅಂತಂದ್ರೆ ಅವನಿಗೆ ಇದು ಯಾವುದು ಬೇಕಾಗಿಲ್ಲ. ಸೊ ಪ್ರೇಕ್ಷಕನಿಗೆ ಸಿನಿಮಾನೇ ಮುಖ್ಯ. ದೂರದ ಊರಿನಲ್ಲಿ ರಾತ್ರೋರಾತ್ರಿ ಹೋಗಿ ಕ್ಯೂಬು UF ನೋಡಿಗೆ ಅಪ್ಲೋಡ್ ಆಗೋದಿಲ್ಲ. ಈ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗಲ್ಲ ಅಂತ ನಿನ್ನೆ ಸಂಜೆವರೆಗೂ ಸುದ್ದಿ ಹಾಕ್ಸಿದ್ರು. ಎಸ್, ಥ್ಯಾಂಕ್ಸ್ ಫಾರ್ ದಟ್ ಆಲ್ಸೋ. ಈಗ ಅಪ್ಲೋಡ್ ಆದ್ಮೇಲೆ ಆ ಸಿನಿಮಾನ ಕಾಪಿ ಚೆಕ್ ಮಾಡಿದ ಒಬ್ಬ ಗೆಳೆಯರಿಗೆ ಫೋನ್ ಮಾಡ್ತೀನಿ. ಅವರು ಸಿನಿಮಾ ನೋಡಿ ಏನಂದ್ರು ಅಂತ ಒಂದ್ಸರಿ ಕೇಳೋಣ. ಯಾಕೆಂದ್ರೆ ಇಟ್ ಇಸ್ ಅ ವೆರಿ ಪ್ಯೂರ್ ಹಾರ್ಟ್ ಟಚಿಂಗ್ ಪ್ರೆಸ್ ಮೀಟ್. ಇಲ್ಲಿ ಯಾವುದಕ್ಕೂ ಬೇರೆ ಬೇರೆ ನೋವಿನ ವಿಚಾರಗಳ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಇದ್ದಾರೆ ನಿಮಗೆ ತಲುಪಿಸ್ತಾ ಇದ್ದೀನಿ. ಇವರು ಮಾಮ ಅಂತ ನನ್ನ ಸ್ಟಿಲ್ ಫೋಟೋಗ್ರಾಫರ್. ಮಾಮ ಜರ್ನಿ ಮಾಡ್ತಾ ಇದ್ದೀರಾ? ಹಂಗ ಸರಿ ಸರಿ, ಟೀ ಕೊಡಿಸಿ. ಯಾವ್ದು ಯಾವ ಕಲರ್ದು? ಮಾಮೂಲಿ. ಸರಿ ಸರಿ ಸರಿ, ಈಗ ಮಾಮೂಲಿ ಕೊಡಿ. ಇದು ಬೈ ಸಿನಿಮಾ ನೋಡಿದ್ರೆ ನೀವು ಹೆಂಗಿದೆ ಬಾಯ್? ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್ ಬೈ, ಸೂಪರ್ ಬೈ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದಾ? ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ಬೈ. ಹಂಗೆ ಮಾಮನ್ ಕೊಡಿ ಬೈ. ಆಮಮ್ಮ ಹೇಳಿ ಹೇಳಿ, ಹೆಂಗಿತ್ತಮ್ಮ ಪಿಕ್ಚರು? ಲವ್ ಯು ಮಮ್ಮ, ಲವ್ ಯು. ಆಕ್ಚುಲಿ ಈಗ ಪ್ರೆಸ್ ಮೀಟ್ ಅಲ್ಲಿ ಇದೀನಿ, ಮೀಡಿಯಾ ಮುಂದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಸ್ಪೀಕರ್ ಫೋನ್ ಆನ್ ಮಾಡಿದ್ದೀನಿ, ಎಲ್ಲರೂ ಕೇಳಿಸ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಮಮ್ಮ, ಲವ್ ಯು, ಬಾಯ್. ಇದು ಮೊದಲು ಸಿನಿಮಾ ನೋಡಿದ ಮೊದಲ ವೀಕ್ಷಕರ ಮಾತು. ಅವ್ರು ಯಾರಿಗೂ ಪಾಪ ಇವತ್ತು ನೋಡಿ ಸಿನಿಮಾದ ಅವ್ರು ಯಾರು ಒಂದು ಫ್ರೇಮು ನೋಡಿಲ್ಲ. ಅವರು ಎಲ್ರಿಗೂ ಫೋನ್ ಮಾಡಿ ಅದ್ಭುತ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ನಮ್ಮ ಸಿನಿಮಾ ನೋಡುವ ಪ್ರತಿ ಪ್ರೇಕ್ಷಕನ ಮಾತು ಇದಾಗಿರುತ್ತೆ. ವಿ ಲವ್ ಯು ಆಲ್. ಈಗಲೇ ಈ ಕ್ಷಣದಲ್ಲೇ ಎಲ್ಲ ಥಿಯೇಟರ್ ಬುಕ್ಕಿಂಗ್ಸ್ ಓಪನ್ ಆಗಿದೆ. ಪ್ಲೀಸ್ ಬುಕ್ ಯೋರ್ ಟಿಕೆಟ್ಸ್. ನಾಳೆ ಬೆಳಿಗ್ಗೆ ಸಂಜು ವೆಟ್ಸ್ ಗೀತಾ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 200 ಚಿತ್ರಮಂದಿರಗಳಿರುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಫಾರ್ವರ್ಡಿಂಗ್ ಟು ಕಿಟಪ್ಪ. ನಮಸ್ಕಾರ. ನಿರ್ದೇಶಕರು ಮಾತಾಡಿದ್ರು. ಅವರ ಈ 1.5 ವರ್ಷಗಳ ಕಾಲ ಈ ಸಂಜು ವೆಟ್ಸ್ ಗೀತಾ ಜೊತೆ ಬದುಕಿದ್ದು ಟ್ರಾವೆಲ್ ಹೇಳೋದು. ಚಂದ್ರಚೂರು ಮಾತಾಡೋದು. ಕತೆ ವಿಸ್ತರಣೆ ಅವ್ರು ಮಾಡಿದ ಸಹಾಯ ಮತ್ತು ಡೈಲಾಗ್ಸ್ ಅವರೇ ಮಾಡಿರೋದು ಸಿನಿಮಾಗೆ. ನಾಳೆ ಅಂದರೆ 17 ಜನವರಿ 2025 ಸಂಜು ವೆಟ್ಸ್ ಗೀತಾ ಭಾಗ 2 ಬಿಡುಗಡೆ ಆಗ್ತಾಯಿದೆ. ಥಿಯೇಟರ್ ಲಿಸ್ಟು ಇಲ್ಲ ಹಿಂದೆನೇ ಇದೆ. ಗೋಕುಲ್ ಸರ್ಕಾರ ನಮ್ಮ ಜೊತೆಗೆ ವಿಶಾಲ ಪ್ರಪಂಚದಾದ್ಯಂತ ಅವರೇ A24 ಸಿನಿಮಾ ಜೊತೆ ಗೋಕುಲ್ ಫಿಲಮ್ಸ್ ಸೇರಿ ನಮ್ಮ ಸಿನಿಮಾ ಬಿಡುಗಡೆ ಮಾಡಿಕೊಡ್ತಿದ್ದಾರೆ. 200ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಇಲ್ಲಿದೆ. ಇನ್ನೂ 15-20 ಎಕ್ಸ್ಟ್ರಾ ಆಗ್ಬೋದು ರಾತ್ರಿಗೆ. ಆಗುತ್ತೆ. ಸಿನಿಮಾ ಬಿಡುಗಡೆ ಆಗುತ್ತೆ ನಾಳೆ. ಈಗ ರಿವ್ಯೂ ಕೇಳಿಸ್ಕೊಡ್ರಿ, ನೋಡೋದು. ನಾನು ಇನ್ನೂ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದ ಸಿನಿಮಾ ಅಷ್ಟೇ. ಆಮೇಲೆ ನಾನು ಸಿನಿಮಾ ನೋಡಿಲ್ಲ. ಸಿನಿಮಾ ಕರೆಕ್ಟಾಗಿ 2 ಗಂಟೆ 2 ನಿಮಿಷ 2 ಸೆಕೆಂಡ್ ಇದೆ ಲೆಂತ್. ಕುಮಾರ್ ಅವರು ಇದಕ್ಕೆ ತುಂಬ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ. ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡೋದು ಅಂತ ಅವ್ರ ಬಾಯಲ್ಲೇ ಹೇಳ್ತಾರೆ ಅವರು. ಕನ್ನಡ
ಮಂಡ್ಯ ಕಿಟ್ಟಿಯವರು ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ನಿಮ್ಮ ಬಳಿ ಇದು ನಾವು ಹೆಚ್ಚು ಕಡಿಮೆ ಇದು 4-5 ಮೀಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಯಾರೂ ಸಿಗಲಿಲ್ಲ, ನೀವೆಲ್ಲ ಇನ್ನೊಂದು ಪ್ರೆಸಿಡೆಂಟ್ ಹೋಗಿ ಬರೋದು ಲೇಟ್ ಆಯಿತು, ನಮಗೆ ಬೇರೆ ಕೆಲಸ ಇದ್ದರಿಂದ ನಾವು ಹೊರಟ್ಬಿಟ್ಟಿದ್ವಿ. ಅವತ್ತು ಎಲ್ಲರೂ ಬಂದಿದ್ದೀರಾ. ನಿಮ್ಮ ಜವಾಬ್ದಾರಿ, ಈಗ ನಾವು ನಮ್ಮ ಜವಾಬ್ದಾರಿಯನ್ನು, ನಮ್ಮೆಲ್ಲರ ಜವಾಬ್ದಾರಿಯನ್ನು ತುಂಬ ಪ್ರೀತಿಯಿಂದ, ಅಕ್ಕರೆಯಿಂದ, ಆಸ್ಥೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. ಇದನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ತಮ್ಮದು. ಈ ರಾತ್ರಿ ಇನ್ನು ಎಷ್ಟು ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ನೋಡಿ ಖುಷಿ ಪಡಬೇಕು. ಬೆಳಿಗ್ಗೆ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗಿರೋಂಥದ್ದು ಅದ್ಭುತವಾದ ದೃಶ್ಯ ಕಾವ್ಯನ ಕಟ್ಕೊಡ್ತೀವಿ. ಬನ್ನಿ ನೋಡಿ, ಎಲ್ಲ ಎಂಜಾಯ್ ಮಾಡೋಣ. ಥ್ಯಾಂಕ್ ಯು. ಸಾಕಷ್ಟು ನೋವುಗಳನ್ನು ನಮ್ಮೆಲ್ಲರಿಗಿಂತ ಜಾಸ್ತಿ ಅನುಭವಿಸಿರೋದು ನಮ್ಮ ನಿರ್ಮಾಪಕರು. ಸೊ ಬ್ರದರ್, ಎಲ್ರಿಗೂ ನಮಸ್ಕಾರ. ಇವಾಗ ಶುರು ಮಾಡ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ನಿರ್ದೇಶಕರು ಕೆಲವು ವಿಚಾರಗಳು ಹೇಳಿದ್ದಾರೆ, ಚಂದ್ರಣ್ಣ ಹೇಳಿದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ವಿಚಾರ ಹಂಚ್ಕೊಂಡಿದ್ದಾರೆ, ಕೀಟಪ್ಪ ಹೇಳಿದ್ದಾರೆ. ನಿಜವಾದ ಹೇಳಿದೆ ಅಂತ ಇನ್ಸಿಡೆಂಟ್ ನಾನು ಮೊನ್ನೆ ಆಲ್ರೆಡಿ ಪ್ರೆಸ್ ಮೀಟ್ ಮುಂದೆನೇ, ಜೊತೆಗೆ ಹೈದರಾಬಾದಲ್ಲಿ ಕೋರ್ಟ್ ಮುಂದೆನೇ ವಿಡಿಯೋ ಮಾಡಿ ಕಳಿಸಿದ್ದೆ. ಏನೋ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋಣ ಹಂಗಾಯ್ತು. ನನಗೆ ಭಾಳ ನೋವಾಯಿತು. ಸಿನಿಮಾಗೆ 14 ಕೋಟಿ ಬಂಡವಾಳ ಹಾಕಿ ಮತ್ತು ಹೈದರಾಬಾದ್ ಕೋರ್ಟ್ಗೆ 4 ಕೋಟಿ ಪ್ರಾಪರ್ಟಿ ಶೂಟಿಂಗ್ ಕೊಟ್ಬಿಟ್ಟು ಸಿನಿಮಾನ ರಿಲೀಸಿಗೆ ಪರ್ಮಿಷನ್ ಮಾಡ್ಕೊಂಡು ಸ್ಟೇ ವೇಕೆಟ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಸುಮಾರು ಒಂದು ಕಾಲು ವರ್ಷ ನಾವು ಸಿನಿಮಾ ಜೊತೆಲಿ ಇರೋದು. ನಾನು, ಡೈರೆಕ್ಟ್ರು ಕಿಟ್ಟಪ್ಪ ಮತ್ತು ನಮ್ಮ ಚಂದ್ರಣ್ಣ ಮಂಡ್ಯ ಕಿಟ್ಟಿಯರು. ಡೇ 1 ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿಂದ ನನ್ನ ಜೊತೆಲಿದ್ದೀನಿ. ಭಾಳ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ 10ನೇ ತಾರೀಕು ಬರಬೇಕಿತ್ತು. ಒಂದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನೀವು ಇವಾಗ ಬಂದಿದ್ದೆ ಒಳ್ಳೇದಾಯಿತು, ಯಾಕೆಂದರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅಂತ. ಅದ್ರ ಜೊತೆಗೆ ಈ 10ನೇ ತಾರೀಕು ಅಂತ ನಾವು ಪೋಸ್ಟರ್ ಹಾಕಿ ಅನೌನ್ಸ್ ಎಲ್ಲ ಮಾಡಿದ್ದು. ನನಗೇನೇ ನಿನ್ನೆ ರಾತ್ರಿ ನಾನು ಕಿಟ್ಟಪ್ಪ ಮನೆಗೆ ಒಂದು 9 ಹೋಗ್ಬೇಕಾದಾಗ ನನ್ನ ಮಿಸ್ಸಸ್ಸಿಗೆ ಫೋನ್ ಮಾಡಿ, ಇದು ನಾಳೆ ಸಿನಿಮಾ ರಿಲೀಸ್ ಕಂಡು ನನ್ನ ಮಿಸ್ಸಸ್ಸೇ ನಂಬ್ತಾ ಇಲ್ಲ, ತುಂಬ ನಿಜವಾಗ್ಲೂ ನಾಳೆ ರಿಲೀಸ್ ಅಂತ. ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ. ನಾವು ಆ್ಯಕ್ಚುಲಿ ನಾನು ಕಿಟ್ಟಪ್ಪ ಆಲ್ಮೋಸ್ಟ್ ಒಂದು 18-20 ಜಿಲ್ಲೆ ಟೂರ್ ಮಾಡ್ತು. ನಮ್ಮ ಎಲ್ಲ ಕಡೆ ನೆಟ್ವರ್ಕ್ ಇದೆ. ಎಲ್ಲ ಕಡೆಯೂ ತುಂಬ ಅದ್ಭುತವಾಗಿ ಸಿನಿಮಾನ ಆಕ್ಸೆಪ್ಟ್ ಮಾಡಿದ್ರು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಡೆ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ. ಈ 10ನೇ ತಾರೀಕು ಅಂದರೆ ಜನರಲ್ ಕನ್ಫ್ಯೂಷನ್ ಇದ್ದಾರೆ. ಪ್ರತಿ ಜನರು ಇವತ್ತು ಕೆಲವರೇ ಫೋನ್ ಮಾಡ್ತಾರೆ, ನಾಳೆ ಕನ್ಫರ್ಮ್ ನಿಮ್ಮದು ಅಂತ. ಹೌದು, ಕನ್ಫರ್ಮ್ಡು ಆಗೋದೆಲ್ಲ ಅನೌನ್ಸ್ ಆಗಿದೆ ಅಂತ ಇನ್ನೂ ರೀಚ್ ಆಗಿದೆ ಜನಗಳಿಗೆ. ಯಾಕೆ ಸಡನ್ನಾಗಿ ನಾವು ಈ ತೀರ್ಮಾನ ತೊಗೊಂಡು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಇವತ್ತು ಫಸ್ಟ್ ಒಂದು ಯೂಟ್ಯೂಬರ್ಸ್ ಮೀಟ್ ಮಾಡಿ ಜನಗಳಿಗೆ, ಯಾಕೆಂದರೆ ಆದಷ್ಟು ಬೇಗ ಜನರಿಗೆ ರೀಚ್ ಆಗಿದೆ ಯೂಟ್ಯೂಬರ್ಸಿಂದ ಅಂತ. ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ತಾ ಇದ್ದರೆ ಎಲ್ಲ ಜನಗಳಿಗೂ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ರಾಜಶೇಖರ್, ನಮ್ಮ ಕಿಟ್ಟಪ್ಪನವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ರಚಿತ್ ಅವರು ಅಷ್ಟೇ, ಎಲ್ಲ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಅವರು ಕೆಲಸನ ನೀಟಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ನಾನು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಿನಿಮಾ ಬಂದಿಲ್ಲ. ನನ್ನ ಸಿನಿಮಾದಲ್ಲಿ ನೋಡ್ಕೊತಾ ಇಲ್ಲ, ಭಾಳ ತುಂಬ ಚೆನ್ನಾಗಿದೆ ಮೂವಿ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಈ ಮೂಲಕ ಏನಂತಂದರೆ, ದಯವಿಟ್ಟು ಬಂದು ಅಟ್ಲೀಸ್ಟ್ ಒಂದು ಸಲ ಸಿನಿಮಾ ಬನ್ನಿ. ಬಂದು ನೋಡಿದ್ರೆ ತಾನೇ ನಮಗೆ ನೆಕ್ಸ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು ಮೋಟಿವೇಟ್ ಆಗೋದು. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ನೀವೇನಾದರೂ ಡಿಸಿಷನ್ ತೊಗೋಬೋದು. ನೋಡ್ದಲ್ಲೇ ಸುಮ್ಮನೆ ಅದು ಇದು ಊಹಾಪೋಹಗಳಿಗೆಲ್ಲ ದಯವಿಟ್ಟು ಯಾರು ತಲೆ ಕೊಡಬೇಡಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ರೀಚ್ ಮಾಡೋಂಥ ಪ್ರಯತ್ನ ಮಾಡಿ ಏನು ಯೂಟ್ಯೂಬರ್ಸ್ ಇದ್ದೀರಾ. ಜೊತೆಗೆ ಬಂದು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಯ್ತು ಈ ಸಿನಿಮಾ ಏನು ಅಂತ, ಈ ಕಥೆ ಏನಿದೆ, ಒಂಥರ ಅದ್ರ ಬಗ್ಗೆ ಹೇಳಕ್ಕೆ ಏನಾಗ್ಬಿಡಿ. ನನಗೇನೋ ಬಗ್ಗೆ ಪ್ರೌಡ್ ಅನಿಸುತ್ತೆ, ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಸಿನಿಮಾಗೆ ನಾನು ಬಂಡವಾಳ ಹಾಕಿದ್ದೀನಿ ಅಂತ. ಹಾಗಾಗಿ ಈ ಮತ್ತೆ ಏನೇನು ಈ ಕಿತಾಪತಿಗಳು ಅವೆಲ್ಲ ಮಾಡೋಕ್ಕೆಲ್ಲ ಮಾಡಿದ್ರು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಎಪ್ಸೋದು ಇದೊಂಚೂರು ಈ ಡೇಟ್ ಕನ್ಫ್ಯೂಷನ್ ಆಗಿದೆ.
10ಕ್ಕಿದ್ದು 17 ಅಂತೂ ಇದು ರೀಚ್ ಆಗಿಲ್ಲ. ಆ ರೀಚ್ ಆಗಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ರೀಚ್ ಆಗಿ ದಯವಿಟ್ಟು ಅದು ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಕಿಡಿಗೇಡಿಗಳು ಮಾಡಿ ಅದು ಹಬ್ಬಿಸಿದ ಸುದ್ದಿ ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು. ಸೊ ಹಾಗಾಗಿ ಪ್ರತಿ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು, ನಾಳೆ ಸಿನಿಮಾ ರಿಲೀಸ್ ಇದೆ. 17ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒನ್ಸ್ಗೆ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ? ಸರ್ ಅದೇ ಏನು ತೊಂದರೆ ಕೊಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿದ್ರಿ. ಸೊ ಎಕ್ಸಾಕ್ಟಾಗಿ ಯಾರು ಆ ಥರ ಮಾಡ್ತಾ ಇದ್ದಾರೆ, ಏನು ರೀಸನ್ ಅಂದರೆ ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ ಬ್ರದರ್, ನಾವು ಸುಮ್ಮನೆ ಕೊಡ್ತಿದ್ದ ಬ್ರದರ್. ಪೊಲೀಸ್ ಅವರು ಇದ್ದಾರೆ, ನಮಗೆ ಅಂತ ಕಾನೂನಿದೆ, ನಾವು ಕಾನೂನು ಮೊರೆ ಹೋಗ್ತಾ ಇದ್ವಿ. ಲಾ ಆ್ಯಂಡ್ ಆರ್ಡರ್ ಇದೆ ನಮಗೋಸ್ಕರ, ಒಳ್ಳೆಯವ್ರಿಗೆ ಕಾಪಾಡೋದಕ್ಕೆ ನಾವು ಮಾಡ್ತಿದ್ವಿ. ಏನಾದರೂ ಯಾರು ಗೊತ್ತಿಲ್ಲ, ಯಾರೋ ಕಿಡಿಗೇಡಿಗಳು ಮಾಡೋ ಕೆಲಸನ ನಾವು ಹೆಂಗೆ ಕಂಡಿಡಿಯೋದು? ಬಟ್ ನೀವು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂತಂದರೆ ಯಾರೋ ಗೊತ್ತು ಬಟ್ ಹೆಸರು ತೊಗೊಂತ ಇಲ್ಲ ನನ್ನ ಹತ್ರ ಇತ್ತು ಕ್ಲಾರಿಟಿ. ಯಾರೋ ಗೊತ್ತು ಅಂದಿದ್ರೆ ಈ ವಿಚಾರನೇ ಮಾತಾಡ್ತಿರ್ಲಿಲ್ಲ, ಸಾಲ್ವ್ ಮಾಡ್ಬಿಡ್ತಿದ್ವಿ ಇಷ್ಟೊತ್ತಿಗೆ. ಇಷ್ಟೊಂದು ಬಂಡವಾಳ ಹಾಕೊಂಡು ಇಷ್ಟು ಕನಸುಗಳು ಕಟ್ಕೊಂಡು ಯಾರೋ ಒಂದು ಗೊತ್ತಾದ್ರೆ ಅವ್ರು ಬಿಡ್ತೀವ ಸುಮ್ಮನೆ ಒಲಿಯೋದು ತೆಗೆದ್ಮೇಲೆ. ಯಾರು ಅಂತ ಗೊತ್ತಿಲ್ಲ, ಬಟ್ ಗೊತ್ತಾಗ್ತಿರೋದು ಏನಾಗಲ್ಲ, ಅಲ್ಲಿ ಗೊತ್ತಾಗುತ್ತೆ ಯಾರು ಏನಂತ. ಅವ್ರು ಯಾರು ಗೊತ್ತಾದ ತಕ್ಷಣ ಅವ್ರಿಗೆ ತಕ್ಕ ಪಾಠವನ್ನು ಕಾನೂನು ರೀತಿಯಲ್ಲೇ ಕಲಿಸ್ತೀವಿ, ಬಿಡೋದು ಚುನಾವಣಾ ಮಾಡಬೇಕು. ಚಂದ್ರ ಸರ್, ನಿಮಗೆ ಪ್ರಶ್ನೆ ಮಾತಾಡ್ತಾ ಹೇಳ್ತಾ ಇದ್ರಿ. ಪ್ರಶ್ನೆ ನೀನು ಜ್ವರ ಕೇಳಿ ಹೇಳ್ತೀನಿ, ಯಾವ್ದೋ ಪ್ರಶ್ನೆಗೆ ಏನೋ ಉತ್ತರ ಕೊಡ್ತಾ ಇದ್ದೇನೆ ಆಗ್ಬಿಟ್ಟು ತಗೋ ನಾನು ನೋಡಿದ್ದೀನಿ. ಯಾಕಂದ್ರೆ ಇದು ಒಂದು ಲಾಭ ಇದೆ, ಯಾವ್ದೋ ಪ್ರಶ್ನೆಗೆ ಯಾವ್ದೋ ಉತ್ತರ ಆಗ್ತಾರೆ, ಡೌನ್ಲೋಡ್ ಮಾಡಿ ಕೇಳಿ. ಚಂದ್ರ ಸರ್, ನಿಮಗೆ ಪ್ರಶ್ನೆ ಏನು ಅಂದ್ರೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ. ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಬುಕ್ ಮೈ ಶೋ, ಇಂಟ್ರೆಸ್ಟೆಡ್ ರೇಟ್, ವೋಟಿಂಗ್, ರಿವ್ಯೂ ಎಲ್ಲ ಹೇಳ್ತೀವಿ. ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ. ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತೀರಾ? ಅವರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ. ಇಲ್ಲ, ಇದೇನಂತಂದ್ರೆ ಇದು ಸಂಘಟಿತ ಪ್ರಯತ್ನಗಳಿರ್ತವೆ. ಅಂದ್ರೆ ಅವ್ರವ್ರ ಗ್ರೂಪಿಸಮ್ ಇರುತ್ತೆ, ಮಾಡ್ತಾ ಇರ್ತಾರೆ. ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ, ಎಲ್ಲರೂ ನನ್ನಿಂದಲೂ ಸೇರಿ ಅದನ್ನು ತಗೊಂಡ್ಬಿಡ್ತೀನಿ. ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ. ಅದು ಕಾವೇರಿ ಇಶ್ಯೂ ಇರಲಿ, ಮಹದಾಯಿ ಇಶ್ಯೂ ಇರಲಿ, ಕೃಷ್ಣ ಇಶ್ಯೂ ಇರಲಿ, ಕನ್ನಡದ ಇಶ್ಯೂ ಇರಲಿ, ಒಗ್ಗಟ್ಟಾಗ್ಬೇಕಾದ್ರೆ ಒಂದು ಸಾಲಿಡ್ ಆದಂತ ಮ್ಯಾಟ್ರ್ ಬೇಕು ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಇದನ್ನ ಈಗ ಮುಂದಿನ ಬರೋ ಚಿತ್ರರಂಗಗಳಲ್ಲಿ ಈಗ ನಮ್ದೇ ಇನ್ನೊಂದು ಸಿನಿಮಾ ಅನ್ಲಾಕರಾಗ ಒಂದು ಬರ್ತಾ ಇದೆ, ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ. ಇದೆಲ್ಲದೂ ಇದೆ. ಆದ್ರೆ ಒಗ್ಗಟ್ಟಾಗ್ಬಿಟ್ರೆ ಸುಪಾರಿ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ, ಅದು ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್. ಒಗ್ಗಟ್ಟಾದ್ರೆ ಅವರು ಬರ್ತಾರಲ್ಲ, ಅವ್ರೇನ್ ಮಾಡ್ತಾರೆ, ಪ್ರಾಬ್ಲಮ್ ಮಾಡವ್ರೆ. ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು, ಇದ್ದ ದಿನ ಇಲಿಗಳ ಹತ್ಯೆಯಾಗುತ್ತದೆ ಎಂಬ ಗಾದೆಯ ಮಾತಿದೆ. ಅದೇ ಸಮಸ್ಯೆ ಇರೋದು ಇಲ್ಲಿ. ಆಮೇಲೆ ಇವರಿಬ್ಬರು ಹೇಳಿರ್ತಾರೆ, ಇವರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಈ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಆದ್ರೆ ಕುಮಾರನಿಗೆ ಆಲ್ರೆಡಿ ಒಂದು ಸ್ಟೇ ಬಂದಿದೆ. ಈಗ ನಾನು ಮಾತಾಡಿದ್ರೆ ಬೆಳಗ್ಗೆ ಈಗ 2 ಸ್ಟೇ ಬರ್ತವೆ, ಪಿಕ್ಚರ್ ರಿಲೀಸ್ ಆಗಲಿ ಆಮೇಲೆ ಮಾತಾಡ್ತೀನಿ. ಸರ್, ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ. ಸರ್, ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು, ಈವೆಂಟ್ ಆಗಿರ್ಬೋದು ಸುಮಾರಾಗಿದೆ. ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವರನ್ನ ಹೊರತಾಗಿ ಯಾವ ಕಲಾವಿದರು ಕಾಣಿಸಿಲ್ಲ. ಬುಕ್ ಮೈ ಶೋ ಮಾತ್ರ 7-8 ಜನ ಇದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಅವರೊಬ್ಬರೇ ಇರೋದು ಕಲಾವಿದರು. ಬೇರೆ ಕಲಾವಿದರು ಯಾಕೆ ಬರ್ತಿಲ್ಲ? ನಿರ್ದೇಶಕರು, ನಿರ್ಮಾಪಕರು. ಯಾಕಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತಾರೆ, ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ. ಯಾಕೆ ಬೇರೆ ಯಾವ ಕಲಾವಿದರು ಸಂಜು ಬೆಟ್ಸ್ ಗೀತಾ ಪಾರ್ಟ್ 2 ನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ? ರಚಿತಾ ರಾಮ್ ಅವ್ರನ್ನ ನಾವು ಒಂದು ಪ್ರೆಸ್ ಮೀಟ್, ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಕಾಣಿಸಿಲ್ಲ. ಬೇರೆ ಯಾವ ಕಲಾವಿದರು ನಮ್ಗೆ ಕಾಣಿಸ್ತಾ ಇಲ್ಲ. ಬುಕ್ ಮೈ ಶೋ ಅಲ್ಲಿ 7-8 ಜನ ಇದ್ದಾರೆ. ಮಾಡಿದ್ದಾರೆ. ಈಗ ಅವ್ರದ್ದು ಶೂಟಿಂಗ್ ಇದೆ, ಇದರಲ್ಲಿ ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇದ್ದಾರೆ, ಆ ಶೂಟಿಂಗ್ ಇದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಬಂದಿದ್ದಾರೆ, ಎಲ್ಲ ಕಡೆ ಬಂದಿದ್ದಾರಲ್ಲ. ಇಲ್ಲಿ ಸರ್ ಕಾಣಿಸಿಲ್ಲ ನಮಗೆ. ಸ್ಟಾರ್ಟಿಂಗ್ ಲಾಂಚಿಗೆ ಬಂದಿಲ್ಲ, ಎಲ್ಲದಕ್ಕೂ ಮಾಡಿದ ಇವೆಂಟಲ್ಲಿ ಒಂದೆರಡು ಬಂದಿಲ್ಲ ಅಷ್ಟೇ. ಡೇ 1 ಅಶೋಕ್ ಹೋಟ್ಲಲ್ಲಿ ಲಾಂಚ್ ದಿನ ಬಂದಿದ್ದಾರೆ. ನಮ್ಮ ಬರ್ಡೇ ಮಾಡಿದಾಗ ಒಂದು ಸಾಂಗ್ ಅವಾಗ ಬಂದಿದ್ದಾರೆ. ಎಲ್ಲ ಟೈಮ್ ಬಂದಿದ್ದಾರೆ. ಸಿನಿಮಾಗೆ ಶ್ರೀನಗರ ಕಿಟ್ಟಿಯವರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಲ್ಲ ಸರ್? ಬೇರೆ ಕಲಾವಿದರಿಗೂ ಇರುತ್ತೆ. ಯಾಕೆ ಬರ್ತಿಲ್ಲ? ಇದಕ್ಕೆ ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ. ಈ 10ನೇ ತಾರೀಕಿಂದ ಯಾವಾಗ ಈ ಮಿಸ್ಕಮ್ಯುನಿಕೇಶನ್ ಆಯ್ತು, ಅವ್ರ ಡೇಟ್ಗಳು ಎಂಗೇಜ್ ಆಗುತ್ತೆ. ಓಕೆ ಸರ್, ರಚಿತಾ ರಾಮ್ ಓಕೆ, ಹೊರತಾಗಿ ಇನ್ನೊಂದಿಷ್ಟು ಜನ ಕಲಾವಿದರು ಶೂಟಿಂಗ್ ಅಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ. ನಮಗೆ 3 ಗಂಟೆ ಫಿಕ್ಸ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತಾರೆ? ಅಲ್ಲ, ಇವತ್ತಿದ್ದು ಓಕೆ ಸರ್. ಇದಕ್ಕೂ ಮುಂಚೆ ಎಷ್ಟೊಂದು ಇವೆಂಟ್ ಆಯ್ತಲ್ಲ, ಮುಂಚೆ ಪ್ರಿಪೇರ್ ಆಗಿ ನೀವು ಹೇಳಿರ್ತೀರಾ. ಮುಂಚೆ ನೀವು 2-3 ದಿನ ಮುಂಚೆ ಪ್ರಿಪೇರ್ ಮಾಡಿ ಡಿಸೈಡ್ ಮಾಡಿ ಹೇಳಿರ್ತೀರಾ. ಇವತ್ತಿದ್ದು ಓಕೆ, ಬೇರೆ ಇನ್ನೆಲ್ಲ ಈಗ ಪ್ರಶ್ನೆ ಕರೆಕ್ಟ್ ಆಗಿತ್ತು, ನೀವು ಉತ್ತರ ರಾಂಗ್ ಆಗಿ ಮುಂಚೆ ಕೇಳ್ತಾ ಇದ್ದೀವಿ. ಹೇಳ್ತೀನಿ, ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು, ನಾಲ್ಗೆಗಲ್ಲ.
ನಾಲಿಗೆಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ, ಮುಖಕ್ಕೆ ಬಣ್ಣ ಹಚ್ಕೊಂಡು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ. ಆ ಮಾತನ್ನು ನಾನು ನಂಬ್ತೀನಿ. ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ, ನಿರ್ದೇಶಕರಿಗೆ 100 ಪ್ರೆಷರ್ ಇರ್ತಾರೆ. ಈಗ ಅವ್ರ ಥರ ಓಡ್ತಾ ಇದೆ ಅಗ್ರಿಮೆಂಟು, ಸೈನು, ಪೇಪರು, ಥಿಯೇಟ್ರು ಇದೆಲ್ಲ ಓಡ್ತಾ ಇರೋವಾಗ ರೈಟರ್ ಒಂದು ಉತ್ತರ ಕೊಡ್ತಾರೆ. ನಾನು ಪ್ರಶ್ನೆ ಕೇಳ್ತೀನಿ, ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ, ಬೇರೆ ಬೇರೆ ಕೆಲಸಗಳಿರ್ತದೆ, ಪ್ರವಾಸಗಳಿರುತ್ತೆ, ವೈಯಕ್ತಿಕ ಜೀವನ ಇರುತ್ತೆ, ಕೆಲವು ಸಲ ಪ್ರಮೋಷನ್ಗೆ ಬರೋಕ್ಕಾಗಲ್ಲ, ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ದೂರು ಕೊಟ್ಟು ಕಳಿಸ್ತಾ ಇರಲ್ಲ, ಆಮೇಲೆ ಎಲ್ಲದೂ NOC ಇರುತ್ತೆ, ಎಲ್ಲದೂ ಪೇಮೆಂಟ್ ಆಗಿರುತ್ತೆ. ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ? ಅವರ ಬೆರಳುಗಳಲ್ಲಿ ಇಲ್ವಾ? ಅವರ ಮೊಬೈಲಲ್ಲಿ ಇಲ್ವಾ? ನಮ್ಮ ಸಿನಿಮಾದವ್ರನ್ನ ಸೇರಿಸಿರ್ತಾರೆ ಅದೆಲ್ಲರಿಗೂ. ಅಲ್ಲಿ ಬರೀಬೋದಲ್ವಾ ಅವರು? ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ? ಇದು ಅವ್ರು ತೂಗಿದ ತೊಟ್ಲಲ್ವಾ? ಅವ್ರ ಹೆತ್ತ ಮಗು ಅಲ್ವಾ? ಯಾವ್ದಾದ್ರು ತಂದೆ ತಾಯಿ ತನ್ನ ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ, ಹೆಂಗ್ ಹುಡ್ತು, ಎಷ್ಟೊತ್ತಿಗೆ ಹುಡ್ತು ಅಂತ ನೋಡಕ್ ಬರ್ದಲ್ಲ ಇದಾರ? ಏನಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ. ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ. ಕೆಲಸ ಆಯ್ತು, ಪೇಮೆಂಟ್ ತಗೊಂಡಿದೀವಿ, ಡಬ್ಬಿಂಗ್ ಮಾಡಿದೀವಿ. ಮೊದಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು. ಹಿಂದಿನ ಒಂದು ಸ್ಕೂಲ್ ಇತ್ತು, ಪ್ರಚಾರಕ್ಕೂ ಹಾಕ್ಬಿಟ್ರು ಅಗ್ರಿಮೆಂಟ್. ಇಷ್ಟು ದಿನ ಬರ್ದೇವ್ರೆ, ಥಿಯೇಟ್ರಿಗೆ ಬರ್ದೇವ್ರೆ, ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ. ಕೆಲವು ನಿರ್ಮಾಪಕರು ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ. ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ, ಇದು ಹಣಕಾಸಲ್ಲ, ಇದು ಅವಶ್ಯಕತೆ ಅಲ್ಲ, ಅನಿವಾರ್ಯದ ಇಶ್ಯೂ. ಇದು ತನ್ನ ಸಿನಿಮಾನ, ತನ್ನ ಮಗುವನ್ನು ತಾನು ಪ್ರೀತಿಸಬೇಕು. ಯಾವುದೇ ಸಿನಿಮಾ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ. ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ. ಅವರ ಸೋಷಿಯಲ್ ಮೀಡಿಯಾ ಇದೆ, ಅವರ ಡಿಜಿಟಲ್ ಮೀಡಿಯಾ ಇದೆ, ಅವರವರದೇ ಆದಂತಹ ಮಾಧ್ಯಮಗಳಿದ್ದಾವೆ, ಅವರವರದೇ ಆದಂತಹ PR ಸೆಕ್ಷನ್ಗಳಿದೆ, ವಿಡಿಯೋಗಳು ಮಾಡಿಬಿಡಬಹುದು, ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು. ಅದಕ್ಕೆ ಉದಾಹರಣೆ ಯಾರು ಗೊತ್ತೇನ್ರಿ? ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್. ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು. ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ? ಎಲ್ಲಿದ್ದಾರೆ ಅವರು? ಅವ್ರು ಅಮೆರಿಕಾದಲ್ಲಿದ್ದಾರೆ, ಟ್ರೀಟ್ಮೆಂಟ್ ಅಲ್ಲಿದ್ದಾರೆ. ಅವ್ರು ಅಲ್ಲಿಂದ 45 ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ. ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು. ಅವ್ರು ಯಾಕೆ ದೊಡ್ಡವರಾದ್ರು ಅಂತಂದ್ರೆ ಅಲ್ಲಿದ್ರು ಕೂಡ 100 ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂತ ಬದ್ಧತೆ, ಕಮಿಟ್ಮೆಂಟ್, ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗೆ ಕರೀತಾರೆ. ಅವರು ಜನಮಾನಸದಲ್ಲಿ ಉಳಿದಿದ್ದಾರೆ. ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ. ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲಾ ಸಿನಿಮಾದವ್ರಿಗೂ ಹೇಳ್ತೀನಿ, ನೀವೊಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದ್ರೆ ಆ ಸಿನಿಮಾದ ಕೂತಂತೆ ನಾಲ್ಗೈದು ಬಣ್ಣ ಹಚ್ಬೇಡಿ, ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ. ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳಿಬೇಕು. ಕಲಾವಿದರು ದೇವರ ಸಮಾನ, ಯಾವ ಪಾತ್ರ ಬೇಕಾದ್ರೂ ಮಾಡ್ಬೋದು. ಕಲಾವಿದರು ತೆರೆ ಮೇಲೆ ಅವನು ದೇವರು. ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ. ಟೆಕ್ನಿಷಿಯನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಏನೇ ವೈಮನಸ್ ಇರ್ಬೋದು, ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ. ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿಗೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ. ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಹಾಕ್ಬೇಕೆ ವಿನಃ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಹಾಕ್ಬಾರ್ದು. ದಿಸ್ ಕನ್ಸಿಡರ್ಸ್, ಈ ಸ್ಟೇಟ್ಮೆಂಟ್ ಎಲ್ಲಾ ಸಿನಿಮಾ ಎಲ್ಲಾ ಕಲಾವಿದರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ, ನಮ್ಮ ಅಣ್ಣನಂತ ಹಿರಿಯ ಕಲಾವಿದರನ್ನ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ. ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟ್ಗೆ, ಆ ಸಕ್ಸಸ್ ಅಲ್ಲಿ ಇದ್ದಂತ ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಎರಡು ಗೊತ್ತಾಗುತ್ತೆ. ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನು ಬಂದು ಎಳೆದೇ ರತನ ಅಂತ. ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ. ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ. ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಅಶ್ಲೀಲ ಎಪಿಸೋಡ್ ಅಲ್ಲಿ, ಇನ್ನೊಂದರಲ್ಲಿ, ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡ್ಬೇಕು ಅನ್ನೋ ಆಸೆ ಪಡ್ತೀನಿ. ಯಾವುದೇ ಸಿನಿಮಾ ಆಗಿರಲಿ. ಆಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಅಲ್ಲಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಬಹಳ ಚೆನ್ನಾಗಿ ಮಾತಾಡೋದು. ನಿಜವಾಗ್ಲೂ ನಮ್ಮ ಕರುನಾಡ ಚಕ್ರವರ್ತಿಗಿರುವಷ್ಟು ಬದ್ಧತೆ, ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ಈ ಒಂದು ಪ್ರೆಸ್ ಮೀಟ್ನ ಮುಗಿಸೋದಕ್ಕಿಂತ ಮುಂಚೆ 1-2 ವಿಡಿಯೋಗಳಿದೆ ನೋಡಿ. ಇನ್ನೂ ಇದೆಯಾ? ಚೆಕ್. ಗೋಕುಲ್ ಸರ್, ನಿಮಗೆ ಪ್ರಶ್ನೆ. ಒಂದು ಸಿನಿಮಾ ಒಂದು ರಿಲೀಸ್ ಡೇಟ್ ನ ಫೈನಲ್ ಮಾಡ್ಕೊಂಡು ಪ್ರಮೋಷನ್ ಮಾಡಿ ರಿಲೀಸ್ ಹಂತಕ್ಕೆ ಬಂದಾಗ ರಿಲೀಸ್ ಆಗಲ್ಲ ಅಂತ ಒಂದು ಸುದ್ದಿ ಬರುತ್ತೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಅದಾದ್ಮೇಲೆ ಒಂದು ವಾರ ಪೋಸ್ಟ್ಪೋನ್ ಮಾಡ್ಕೊಂಡು ರಿಲೀಸ್ ಮಾಡಬೇಕು ಅಂತ ಮಾಡ್ತೀರಾ. ಇವತ್ತಿನ ಹೊತ್ತಿಗೂ ಸಂಜು ವೆಡ್ಸ್ ಗೀತ ರಿಲೀಸ್ ಆಗುತ್ತಾ ಅಂತ ಹೇಳಿ ಒಂದಷ್ಟು ಕ್ವೆಶ್ಚನ್ ಮಾರ್ಕ್ಗಳು ಮಾಧ್ಯಮದವರೆಗೂ ಬಂದಿದೆ. ಗುರು ಆ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿ. ಇಂತಹ ಸಮಸ್ಯೆಗಳ ಮಧ್ಯೆ ಇಷ್ಟು ಥಿಯೇಟರ್, ಆಡ್ ಆನ್ ಥಿಯೇಟರ್ ಆಗುತ್ತೆ ಅಂತ ಹೇಳ್ತೀರಾ. ಇದನ್ನ ನೀವು ಹೆಂಗೆ ಕ್ಯಾರಿ ಔಟ್ ಮಾಡಿದ್ರೆ, ನಿಮ್ಗೆ ಹೆಂಗೆ ಕಾನ್ಫಿಡೆಂಟ್ ಬಂತು ಇದನ್ನ ಇಷ್ಟು ಸೆಟಪ್ ಮಾಡೋದು? ಸರ್ ನಾವು ಮೊದಲೇ 10th ನಾವು ರೆಡಿ ಆಗಿದ್ರಿ.
ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇ ಬಂತು. ಅದರಿಂದ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು 17th ಬರ್ತಾ ಇದ್ದೀವಿ. ಇನ್ನೂ ನಮ್ಗೆ ಜಾಸ್ತಿ ಟೈಟಲ್ ಸಿಗ್ತಾ ಇದೆ. ತೆಲುಗು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಹೋಯಿತು, ಅದರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಪ್ಲಸ್ ನಾವು ಕನ್ಫರ್ಮ್ ಆಗಿ ನಾವು ಮಾಡ್ಕೊಂಬಂದ್ರಿ 10th ಇಲ್ದಾದ್ರೆ ನಮ್ಗೆ 17th ಬೇಕು ಅಂತ ಲಾಸ್ಟ್ ಮೊಮೆಂಟಲ್ಲಿ ಕೇಳಿದ್ರಿ. ಎಲ್ಲ ಥಿಯೇಟ್ರವರು ದಯವಿಟ್ಟು ಕೊಟ್ಟಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ ಆಗ್ತಾ ಐತೆ. ಪಿಕ್ಚರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸೂಪರ್ ಹಿಟ್ ಫಿಲಮ್ ನಾನು ನೋಡಿದ್ದೀನಿ. ಸೂಪರ್ ಹಿಟ್ ಆಗುತ್ತೆ ಫಿಲಮ್. ನಮ್ಮ ಪ್ರೊಡ್ಯೂಸರ್ಗಾಗಲಿ, ನಮ್ಮ ಡೈರೆಕ್ಟರ್ಗಾಗಲಿ, ಆಮೇಲೆ ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ಆಗಿದೆ. ರೀ ರೆಕಾರ್ಡಿಂಗ್ ಆಗಲಿ, ಆಮೇಲೆ ನಮ್ಮ ಕಿಟಪ್ಪ ಅಷ್ಟು ಹೈಲೈಟ್ ಆಗಿ ಮಾಡಿದ್ದಾರೆ ಸಿನಿಮಾ ಅಲ್ಲಿ. ರಚಿತಾರಾಮ್ ಆಗಲಿ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ. ಸಕ್ಸಸ್ ಮೀಟ್ ಇಷ್ಟು ಜಲ್ದಿ ಬರುತ್ತೆ. ನಾವು ಅದಕ್ಕೂ ಬಂದು ಎಲ್ಲ ನಿಂತ್ಕೊಂಡು ಮಾಡ್ತೀವಿ. 200 ಸಿನಿಮಾ ಅಲ್ಲ, 200 ಸಿನಿಮಾ, 220 ಸಿನಿಮಾನು ಆಗಿ 220 ಥಿಯೇಟ್ರು ಆಗುತ್ತೆ. ಈ ಪಿಕ್ಚರು ಅಷ್ಟು ಚೆನ್ನಾಗಿ ಹೋಗುತ್ತೆ. ಎಲ್ಲ ಮೌಟ್ ಆಗಿ ಬರುತ್ತೆ. ಮಾರ್ನಿಂಗ್ ಶೋ ಇಂದ ಮ್ಯಾಟ್ನಿ ಹೋಗುತ್ತೆ, ಮ್ಯಾಟ್ನಿಯಿಂದ ಫಸ್ಟ್ ಶೋ ಹೋಗುತ್ತೆ, ಫಸ್ಟ್ ಶೋ ಇಂದ ಸೆಕೆಂಡ್ ಶೋ ಹೋಗುತ್ತೆ. ಇಟ್ ಈಸ್ 100% ಎ ಸಕ್ಸಸ್ ಪಿಕ್ಚರ್ ಫಾರ್ ನಾಗಶೇಖರ್ ಆ್ಯಂಡ್ ಟೀಮ್ ಪ್ರೊಡ್ಯೂಸರ್. ಸರ್, ಈಗ ಇದು ಬಜೆಟು 16-17 ಕೋಟಿ ಅಂತ ಸರ್ ಹೇಳ್ತಾ ಇದ್ದಾರೆ. ಬಿಫೋರ್ ರಿಲೀಸ್ ಎಷ್ಟು ಬಿಸ್ನೆಸ್ ಆಗಿದೆ, ಎಷ್ಟು ಸೇಫ್ ಆಗಿದೆ, ಹೆಂಗಿದೆ ಸರ್ ಅದ್ರ ಬಗ್ಗೆ? ಅದ್ರ ಬಿಸ್ನೆಸ್ ಅನ್ನೋದನ್ನ ನಾವು ಕೌಂಟಿಗೆ ಇಟ್ಕೊಳ್ಳೋದೇ ಸಿನಿಮಾ ಮಾಡಿದ ಸಿನಿಮಾ ಇದು. ಯಾಕೆಂದ್ರೆ ನಾವು ಯಾವುದು ಸ್ಯಾಟಲೈಟ್ ಆಗಲಿ, OTT ಆಗಲಿ, ಅದರಲ್ಲಾಗಲಿ, ಡಬ್ಬಿಂಗ್ ರೈಟ್ಸ್ ಆಗಲಿ ಯಾವುದನ್ನು ಸೇಲ್ ಮಾಡಿಲ್ಲ. ಬಿಕಾಸ್ ನಾವು ಇವತ್ತು ಮಾಡೋದಕ್ಕಿಂತ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡಿದ್ರೆ ಅದ್ರ ದುಪ್ಪಟ್ಟು ಬರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಇವತ್ತು ಮಾಡಿದ್ರೆ ಅಗ್ಗವಾಗಿ ಕೇಳ್ತಾರೆ, ಅದನ್ನ ಆಕಾಶದ ಎತ್ತರಕ್ಕೆ ಮಾಡಬೇಕು ಅಂತ ಆಸೆ ಇದೆ. ಸೊ ಹಾಗಾಗಿ ಸಿನಿಮಾ ನಮಗೆ ಗೊತ್ತು, ಸಿನಿಮಾ ಹೇಗಿದೆ, ಅಡುಗೆ ಮಾಡೋದವ್ರು ನಾವು ಗೊತ್ತಿರೋಣ ಎಷ್ಟು ಚೆನ್ನಾಗಿದೆ ಅಂತ. ಸೊ ವಿ ಆರ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್. ಸೊ ಎನಿ ಮೋರ್ ಪ್ರಶ್ನೆಸ್ ಭಯ? ಒಂದು ಸರ್, ಚಂದ್ರು ಸರ್ಗೆ ಲಾಸ್ಟ್ ಪ್ರಶ್ನೆ, ಯಾಕಂದ್ರೆ ಸರಿಯಾದ ಉತ್ತರ ಅವರಿಂದಲೇ ಸಿಗುತ್ತೆ ಅನ್ನೋ ಪ್ರಶ್ನೆ ಇದ್ದಿಲ್ಲ, ಕ್ವಶನ್ ಪೇಪರ್ ಅಂತ ಹೇಳಿ ನೀವು ಇದ್ದಾಗ ಅದೊಂದು ನಮಗೂ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಮಾಫಿಯಾ ಬಗ್ಗೆ ಮಾತಾಡ್ತಿದ್ರೆ ಇತ್ತೀಚಿನ ದಿನಗಳಲ್ಲಿ ಆಡ್ ಆನ್ ಮಾಫಿಯಾ ಒಂದು ನಡೀತಾ ಇದೆ. ಮೇ ಬಿ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅವ್ರ ಟೀಮ್ ಅವ್ರಿಗೆ ಒಂದು ಫೋನ್ ಬಂದಿರುತ್ತೆ ಅನ್ಕೋತಾರೆ. ಸರ್, ನಾಳೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ 1000 ಜನ ಕ್ರೌಡ್ ಕಾಣಿಸಿದ್ರೆ ನಿಮ್ಮ ಥಿಯೇಟರ್ ಜನ ಆಡಿಯನ್ಸ್ ಮಾತಾಡ್ತಾರೆ. ಸೊ ನಾವು ಒಂದಿಷ್ಟು ಜನ ಕ್ರೌಡ್ ಪುಲ್ಲಿಂಗ್ ಮಾಡ್ತೀವಿ, ಟಿಕೆಟ್ ಕೊಡಿ, ಟಿಕೆಟ್ ಮೇಲೆ ಇಷ್ಟು ದುಡ್ಡು ಕೊಡಿ ಅನ್ನೋದು ಕ್ರೌಡ್ ಪುಲ್ಲಿಂಗ್ ಅನ್ನೋದು ನಡೀತಾ ಇದೆ. ಈ ವಿಚಾರವಾಗಿ ಒಂದು ಪ್ರಶ್ನೆ, ನನಗೆ ಒಂದು ಉತ್ತರ ಬೇಕು. ಏನಕ್ಕೆ ಅಂತಂದ್ರೆ ಈ ಒಂದು ನಾನೊಬ್ಬ ಆಡಿಯನ್ ಆಗಿ ನಾನೊಂದು ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬೇಕು. ಯಾರೋ ಫ್ರೀಯಾಗಿ ಕೊಟ್ಟು ನೋಡ್ತಾ ಇದ್ರೆ ನನಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಕಾರ್ಯ ಅನ್ನೋದು ಸತ್ರೆ ಮಾತ್ರ ಚಿತ್ರರಂಗ ಮತ್ತೆ ಮುಂಚೆ ಇದ್ದಂತಹ ಏಳಿಗೆಗೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಅನಿಲ್ ಮೊದಲೇ ಮಾತಾಡ್ಬಿಟ್ರು ನಾಗಶೇಖರ್ ಆ ವಿಚಾರವಾಗಿ. ನೀವು ಮಾತಾಡಿದ್ದ ಚಂದ್ರಚೂಡ್ ಮೊದಲೇ ಹೇಳ್ಬಿಟ್ರು ಆ ವಿಚಾರನ. ನಾವು ಟಿಕೆಟ್ ಕೊಡ್ತೀವಿ, ಒಂದು ಸಿನಿಮಾ ನೋಡಿ ಅಂತ ಹೇಳೋ ವ್ಯವಹಾರ ಇಲ್ಲಿ ಇಲ್ವೇ ಇಲ್ಲಪ್ಪ. ನಮ್ಮ ಮನೆಯವರು ಅವ್ರವ್ರು ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ನನ್ನ ಹೆಂಡತಿ ಆಗ ಒಂದು 40 ಟಿಕೆಟ್ ಬುಕ್ ಮಾಡಿದ್ದಾರೆ, ನಮ್ಮ ಮತ್ತೆ ಒಂದು 15 ಟಿಕೆಟ್ ಬುಕ್ ಮಾಡಿದ್ದಾರೆ ಅವ್ರನ್ನ ಹೋಗೋಕ್ಕೆ. ಹಾಗೆ ನಮ್ಮ ಸ್ನೇಹಿತರುಗಳೆಲ್ಲರೂ ಅವ್ರವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ. ಜನ ಬರಬೇಕು, ನೋಡಬೇಕು, ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಕೊಡ್ತೀವಿ, ನೋಡ್ತಿದ್ದಾರೆ ಓಕೆ. ಬಟ್ ಈ ವಿಚಾರವಾಗಿ ನಿಮ್ಮ ಈ ಹಾಸ್ಟೆಲ್ಗಳಿಗೆ ಇವಾಗ ತುಂಬಾ ಡಿಮ್ಯಾಂಡ್ ಬಂದಿದೆ. ಹಾಸ್ಟೆಲ್ ಹುಡುಗರಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂತ ಕಾಲ. ಒಂದು ಸಿನಿಮಾ ಹೆಸರು ತಗೊಳ್ಳಲ್ಲ, ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾನು ಮಾತಾಡೋದೇ ಹಿಂಗೆ ಹುಟ್ಟುಗುಣ, ಬೇಜಾರಾದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳೋದು. ಹಾಸ್ಟೆಲ್ ಹುಡುಗರು ಕರ್ಕೊಬರೋದು, ಅವ್ರ ಹತ್ರ ಫೇಸ್ಬುಕ್ ಪೇಜ್ ಇದೆಯಾ ಅಂತ ನೋಡೋದು. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಒಂದು ನವೆಂಬರ್ ಅಲ್ಲಿ ನಾನೇ ಐ ವಿಟ್ನೆಸ್ ಕಣ್ ಸಾಕ್ಷಿಯಾಗಿ ನೋಡಿದೆ. 74,000 ಟಿಕೆಟ್ ಹರಿಸಿದ್ರು. ಟಿಕೆಟ್ ಹರಿಸಿದ ಮೇಲೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ತುಂಬಾ ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ, 74,000 ಜನ ಎಲ್ಲವ್ರೆ ಅಂತ. ಎಲ್ಲಿ ಕರ್ಕೊಬರೋದು, ಯಾವ್ಯಾವ ನಾವು ಕರ್ಕೊಬರ್ತೀವಿ ನಿಮಗೆ ಯಾಕೆ ಅಂತ. ಟಿಕೆಟ್ ಹರಿಸಾಗಿದೆ, ಕರ್ಕೊಂಬರೋಕೆ ಹುಡುಗರಿಲ್ಲ. ಅದಕ್ಕೆ ಮತ್ತೆ ವೆಹಿಕಲ್ ಹಾಕ್ಬೇಕು, ಊಟ ತಿಂಡಿ ಕೊಡಬೇಕು, ಔಷಧಿ ಕೊಡಬೇಕು, ಟಾನಿಕ್ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಅವ್ರು ಫೇಸ್ಬುಕ್ ಅಲ್ಲಿ ಬರೀಬೇಕು. ಅದಕ್ಕೊಬ್ಬ ಮಾಫಿಯಾ, ಅವನು ಫೇಸ್ಬುಕ್ ಅಲ್ಲಿ ಏನ್ ಬರೆದಿದ್ದಾರೆ ಅಂತ ನೋಡ್ಬೇಕು. ಇವನೇನ್ ಮಾಡ್ತಾನೆ, ಗ್ರೂಪ್ ಅಲ್ಲಿ ಈ ಸಿನಿಮಾ ಮಾಸ್ ಅಂತ ಬರ್ಬಿಟ್ಟಿರ್ತಾನೆ ಒಬ್ಬ. ನೋಡಿದ್ರೆ 2,000 ಜನ ಮಾಸ್ ಅಂತಾನೆ ಹಾಕಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನ್ ಬರೀಬೇಕು ಅಂತ ಗೊತ್ತಿರಲ್ಲ. ಅವನಿಗೆ ಒಳಗಡೆಯಿಂದ ಏನೋ ಒಂದು ರಸ ಹುಟ್ಟಿರಲ್ಲ, ಅವನಿಗೆ ಏನು ಅಂತ ಗೊತ್ತಾಗಿರಲ್ಲ. ಈಗ ಒಂದು ಕಾಲಘಟ್ಟ ನಡೀತಾ ಇದೆ, ಟಿಕೆಟ್ ಹರಿಸ್ತಾರೆ, ಆದ್ರೆ ಕರ್ಕೊಂಬರಕ್ ಜನ ಇಲ್ಲ. ಬಂದ್ರು ಅವ್ರು ಪೂರ್ತಿ ಪಿಕ್ಚರ್ ನೋಡಲ್ಲ. ಇವತ್ತು ಆಡಿಯನ್ಸ್ ಹೆಂಗಾಗಿದ್ದಾರೆ ಅಂದ್ರೆ, ನಿಜವಾದ ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕಿಲೋಮೀಟರ್ ಆಗ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ಮಳೆ ಬರ್ಲಿ, ಚಳಿ ಇರ್ಲಿ, ಇನ್ನೊಂದಿರ್ಲಿ, ಸಿನಿಮಾನ ನೋಡುವಂತ ಕಾಲಘಟ್ಟದಲ್ಲಿ ಇವೆಲ್ಲವೂ ತಾತ್ಕಾಲಿಕವಾದಂತಹ ತಂತ್ರಗಳನ್ನ ಒಂದು ವ್ಯವಸ್ಥೆನೆ ತಾನೇ ಕ್ರಿಯೇಟ್ ಮಾಡ್ಕೊಡುತ್ತೆ.
ಈಗ ಈಗ ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಅದು ಆರ್ಗ್ಯಾನಿಕ್ ಕಡೆಗೆ ಸಹಜತೆಗೆ ಹೋಗುತ್ತೆ. ಈಗ ನಿಮಗೂ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ 100 ದಿನ, 200 ದಿನ, 300 ದಿನ, 1 ವರ್ಷ ಎಲ್ಲ ಅಣ್ಣವ್ರ ಸಿನಿಮಾಗಳು ಹೋಗೋದು, 100 ದಿನ ಹೋಗೋದು, 1 ವಾರ ಆದ್ಮೇಲೆ ಪಿಕಪ್ ತಗೊಳ್ಳೋದು. ಯಾಕೆ ಈಗ ಆಗಲ್ಲ ಅಂತಂದ್ರೆ ಅದು ಹಿಟ್ಟ ಫ್ಲಾಪ್ ಅನ್ನೋಕ್ಕಿಂತ ಮುಂಚೆ 1,000 ಕೋಟಿ ಕ್ಲಬ್ ಹೋಯ್ತು ಅಂತ ಸೇರಿಸ್ಬಿಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಮನೆ ಬಂದು ಕೊಟ್ಟಾರೆ ಅವ್ರಿಗೆ. ಈ ತರದ್ದು ಟ್ರೆಂಡ್ ಶುರುವಾಗಿರೋದ್ರಿಂದ ನಾವು ಈ ಟ್ರೆಂಡ್ಗೆ ಹೋಗೋದು ಬೇಡ. ಆರ್ಗ್ಯಾನಿಕ್ ಆಗಿ ಏನಾಗುತ್ತೆ ಅಷ್ಟನ್ನು ಮಾತ್ರ ಜನ ನೋಡ್ಲಿ, ಜನರಿಂದ ಜನರಿಗೆ ಇದೊಂದು ಸರಪಳಿ ಆಗಲಿ ಅಂತ ಯೋಚನೆ ಮಾಡ್ತಾ ಇದೀವಿ. ಬೇಡಿ ಆಗ್ಬಾರ್ದು, ಮಾನವ ಸರಪಳಿ ಆಗ್ಬೇಕು ಅಂತ. ಈ ತಂತ್ರ ಕೂಡ ಮುಂದಿನ ದಿನಗಳಲ್ಲಿ ಮಾಡಕ್ ಆಗೋದಿಲ್ಲ. ಇದು ಎಲ್ಲ ಚಿತ್ರರಂಗದವರು ಈಗ ಆಲ್ರೆಡಿ ತುಂಬಾ ಸಿನಿಮಾದವರು ಅದನ್ನು ಫಾಲೋ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಇದು ಯಾವುದು ಮಾಡಬಾರ್ದು, ಇದು ಮತ್ತೆ ವ್ರತ ಖರ್ಚು, ಇದರಿಂದ ಏನು ಪ್ರಯೋಜನ ಆಗಲ್ಲ. ಕೊನೆ ಡಿಸ್ಟ್ರಿಬ್ಯೂಟರ್ಗಳು ಪ್ರೊಡ್ಯೂಸರ್ ಕೇಳ್ತಾರೆ, ಇಷ್ಟೆಲ್ಲ ಟಿಕೆಟ್ ಹರಿಸಿದ್ರಲ್ಲಪ್ಪ, ರಿಟರ್ನ್ ಎಷ್ಟು ಬಂತು ಅಂತ. ಯಾಕಂದ್ರೆ ಅವರಿಗೆ 50% ಸೇರೇ ಬಂದಿರಲ್ಲ ಇನ್ನು ಟಿಕೆಟ್ ಹರಿಸಿದ್ದಕ್ಕೆ. ಸೊ ಇದಕ್ಕೆಲ್ಲ ಉತ್ತರ ಸಿಸ್ಟಮ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ನ್ಯಾಚುರಲಿ. ಥ್ಯಾಂಕ್ ಯು. ಸತ್ಯವಾಗಿ, ಯಾಕೆಂದ್ರೆ ಪ್ರತಿ ಸಿನಿಮಾದಲ್ಲಿ ಇವಾಗ ಯೂಟ್ಯೂಬರ್ಸ್ ನಿಮಗೆ ಗೊತ್ತು, ಯೂಟ್ಯೂಬ್ ಆರ್ ವೆರಿ ಫ್ಯಾಮಿಲಿಯರ್. ಎಲ್ಲ ಸಿನಿಮಾಗಳ ಹಾಡುಗಳನ್ನು ನೋಡಿ 10 ಮಿಲಿಯನ್ಸ್, 20 ಮಿಲಿಯನ್ಸ್, 25 ಮಿಲಿಯನ್ಸ್ ಪುಷ್ ಮಾಡ್ಬಿಡ್ತಾರೆ. ನಮ್ಮ ಸಿನಿಮಾದ ಹಾಡುಗಳನ್ನು ನೋಡಿ ಅವು ಆರ್ಗ್ಯಾನಿಕ್ ಆಗಿ ಎಷ್ಟು ಓಡಿದಾವೆ ಅಷ್ಟೇ ಓಡಿರುತ್ತೆ. ನಾವು ಒಂದು ವೋಟ್ ಮಾಡಿರಲ್ಲ, ನಾವು ಒಂದು ಧಮ್ಸ ಕೊಟ್ಟಿರಲ್ಲ ಅದಕ್ಕೆ. ಸೊ ಇದು ಪ್ರತ್ಯಕ್ಷ ಸಾಕ್ಷಿ. ಇದನ್ನೇ ಹಿಂಗೆ ಮಾಡಬೇಕಾದ್ರೆ ಥಿಯೇಟರ್ ಜನ ಕರೆಸೋಷ್ಟು ಶಕ್ತಿ ನಮಗಿಲ್ಲ. ಬಟ್ ಥಿಯೇಟರ್ಗೆ ಜನ ಬರೋಷ್ಟು ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ಇದೆ. ನಾವು ಅದನ್ನ ಮಾತ್ರ ಮಾಡೋದು. ಸೊ ಸಂಜು ವೆಟ್ಸ್ ಗೀತಾ ಇಸ್ ಅ ವಂಡರ್ಫುಲ್ ಫಿಲ್ಮ್. ಒಳ್ಳೆ ಸಿನಿಮಾ, ಜನ ಬಂದೇ ಬರ್ತಾರೆ, ಸೂಪರ್ ಹಿಟ್ ಆಗೇ ಆಗುತ್ತೆ ಕಾನ್ಫಿಡೆನ್ಸ್ ಇದೆ. ಸೊ ಕ್ವಶನ್ಗಳನ್ನ ನಿಲ್ಲಿಸಿ ಇದೆಯಾ? ಸರ್ ಅರುಣ್ ಸರ್, ಪತ್ರಿಕಾ ಚಾನಲಿಂದ. ಸರ್, ನೀವು ಹಿಂದೆ ಕೊಟ್ಟಾಗ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ರಿಲೀಸ್ ಟೈಮಲ್ಲಿ ಕಾಂಟ್ರವರ್ಸಿನ ಜಾಸ್ತಿ. ನಿಮ್ಮ ನಿರ್ದೇಶನ ಸಿನಿಮಾಗಳಲ್ಲಿ ಅವ್ರದ್ದೇನು ಪಾತ್ರ ಇರಲ್ಲ. ಅಲ್ಲ, ಏನಂದ್ರೆ ನಿಮ್ಗೆ ಅದೇನು ಹೇಳ್ತಾರಲ್ಲ, ಈ ಒಳ್ಳೆ ದಾರಿ ನಡೆಯೋನ್ಗೆ ಬಹಳ ಅಡ್ಡ ತಡೆ ಕಷ್ಟ ಇರ್ತವೆ ಅವು. ನಾವು ಒಳ್ಳೆ ದಾರಿ ಅಂತ ಗೊತ್ತಿರ್ತದಲ್ಲ, ಎಲ್ಲರೂ ಬದುಕೋಯ್ತೀವಿ. ಆಮೇಲೆ ಎಲ್ಲ ಚೇಂಜ್ ಮಾಡ್ತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ನಮಗೆ ಜಾಸ್ತಿ ಬರ್ತವೆ, ಏನು ತೊಂದರೆ ಇಲ್ಲ, ಚೇಂಜ್ ಮಾಡೋಣ ಬೈ. ವಿ ಆರ್ ಚೇಂಜರ್ಸ್, ಆಯ್ತಾ? ಕಷ್ಟಗಳು ಎಷ್ಟೇ ಬರಲಿ, ಇನ್ನೂ 150 ಕಷ್ಟ ಬರಲಿ, ನಾಳೆ ಬೆಳಿಗ್ಗೆ ರಿಲೀಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.